ಕೆರಗೋಡ್ನಲ್ಲಿ ನಡೆದಿದ್ದ ಹನುಮ ಧ್ವಜ ದಂಗಲ್ ಇದೀಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ ಹೋರಾಟದಲ್ಲಿ ಭಾಗಿಯಾಗಿದ್ದ ಹಿಂದೂ ಕಾರ್ಯಕರ್ತರಿಗೆ ನೋಟಿಸ್ ಕೊಟ್ಟಿದ್ದಾರಂತೆ. ಹೋರಾಟದಲ್ಲಿ ಭಾಗಿಯಾಗಿದ್ದಂತಹ ಹಿಂದೂ ಕಾರ್ಯಕರ್ತರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಏನಂತ ರೌಡಿ ಶೀಟ್ ತೆಗೆಯುವಂತಹ ಬಗ್ಗೆ ನೋಟಿಸ್ ಕೊಟ್ಟಿದ್ದಾರಂತೆ. ಪೊಲೀಸ್ ನೋಟಿಸ್ ಹಿನ್ನೆಲೆ ಹಿಂದೂ ಕಾರ್ಯಕರ್ತರಿಂದ ಇವತ್ತು ಪ್ರತಿಭಟನೆ ಇದೆ ಮಂಡ್ಯದ ಕೆರಗೋಡು ಗ್ರಾಮದಲ್ಲಿ ಬೆಳಗ್ಗೆ 11 ಗಂಟೆಗೆ. ಇದೀಗ ಕೆರಗೋಡು ಹನುಮ ಧ್ವಜ ದಂಗಲ್ ಮತ್ತೆ ಮುನ್ನೆಲೆಗೆ ಬಂದಿದ್ದು ಹೋರಾಟದಲ್ಲಿ ಭಾಗಿಯಾಗಿದ್ದ ಹಿಂದೂ ಕಾರ್ಯಕರ್ತರಿಗೆ ಕೆಲವರಿಗೆ ನೋಟಿಸ್ ಕೊಟ್ಟಿದ್ದಾರೆ. ರೌಡಿ ಶೀಟ್ ತೆಗೆಯುವ ಬಗ್ಗೆ ಕೂಡ ನೋಟಿಸ್ ಕೊಟ್ಟಿದ್ದಾರಂತೆ. ಇದು ಅವರನ್ನ ಕೆರಳಿಸಿದೆ. ಕೆರಗೋಡಿನಲ್ಲಿ ನಡೆದಿದ್ದಂತಹ ಹನುಮ ಧ್ವಜ ದಂಗಲ್ ರಾಜ್ಯಾದ್ಯಂತ ವ್ಯಾಪಿಸಿತ್ತು. ಕೆರಗೋಡಿನಿಂದ ಹುಬ್ಬಳ್ಳಿ, ಧಾರವಾಡ ಬೇರೆ ಬೇರೆ ಕಡೆ ಲಿಂಕ್ ಕೂಡ ಪಡೆದುಕೊಂಡಿತ್ತು. ರಾತ್ರಿ ಎಲ್ಲ ಗ್ರಾಮಸ್ಥರು ಜಮಾಯಿಸಿದ್ರು, ನಿದ್ರೆ ಬಿಟ್ಟು ಅಲ್ಲೇ ಇದ್ರು. ಪೊಲೀಸರು ಮತ್ತು ಅವರ ನಡುವೆ ಮಾತಿನ ಚಕಮಕಿ ಕೂಡ ನಡೆದಿತ್ತು. ಇದೀಗ 3 ಹಿಂದೂ ಕಾರ್ಯಕರ್ತರಿಗೆ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರಂತೆ. ಅವ್ರಗಳ ಹೆಸರು ಹೀಗಿದೆ: ಚಿಕ್ಕಬಳ್ಳಿ ಬಾಲು, ಕಾರ್ತಿಕ್ ಮತ್ತು ಹರೀಶ್ ಅನ್ನುವ 3 ನೋಟಿಸ್ ಕೊಟ್ಟಿದ್ದಾರೆ. ಈಗಾಗಲೇ ಅನ್ಯ ಕೋಮಿನ ಜನರನ್ನ ಬೆದರಿಸಿ ನಿಂದಿಸಿದ್ದಾರೆ, ಗಲಭೆಗೆ ಪ್ರಚೋದನೆ ಕೊಟ್ಟಿದ್ದಾರೆ ಅನ್ನುವ ಆರೋಪದ ಅಡಿ ಕೇಸ್ ಯಾಕೆ ಹಾಕಬಾರ್ದು, ನಿಮ್ಮ ಮೇಲೆ ರೌಡಿ ಶೀಟರ್ನ ಯಾಕೆ ತೆಗಿಬಾರ್ದು ಅಂತ ನೋಟಿಸ್ ಕೊಟ್ಟಿದ್ದಾರೆ. ಅಂದ್ರೆ ಈಗ ಅವರು ಅದಕ್ಕೆ ರೆಸ್ಪಾನ್ಸ್ ಮಾಡಬೇಕು. 7 ದಿನಗಳ ಒಳಗೆ ನೋಟಿಸ್ಗೆ ಉತ್ತರ ಕೊಡಿ ಅಂತ ಮೇ 4ರಂದು ಕೆರಗೋಡು ಪೊಲೀಸರಿಂದ ನೋಟಿಸ್ ಕೊಡಲಾಗಿದೆ. ಪೊಲೀಸ್ ನೋಟಿಸ್ ಅನ್ನ ಖಂಡಿಸಿ ಇವತ್ತು 11 ಗಂಟೆಗೆ ಅದೇ ಕೆರಗೋಡು ಗ್ರಾಮದಲ್ಲಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರೋಹಿತ್ ನೀಡ್ತಾರೆ. ರೋಹಿತ್, ಕೆರಗೋಡು ಹನುಮ ಧ್ವಜ ದಂಗಲ್ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ನೋಟಿಸ್ ವಿಚಾರವಾಗಿ ಅಪ್ಡೇಟ್ ಏನಿದೆ? ವಿದ್ಯಾ, ಏನು ಕೆರಗೋಡು ಹನುಮ ಧ್ವಜದ ಗಲಾಟೆ ಏನಾಗಿತ್ತು ಆ ಸಂದರ್ಭದಲ್ಲಿ ಒಂದು ಕೆರಗೋಡಿನಿಂದ ಮಂಡ್ಯದವರೆಗೆ ಪಾದಯಾತ್ರೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಒಂದಷ್ಟು ಗಲಾಟೆಗಳು ಕೂಡ ಆಗಿರುತ್ತೆ. ಪೊಲೀಸರು ಕೂಡ ಲಾಠಿ ಚಾರ್ಜ್ ಮಾಡಿರ್ತಾರೆ. ಈ ಸಂದರ್ಭದಲ್ಲಿ ಅನ್ಯ ಕೋಮಿನ ವಿರುದ್ಧವಾಗಿ ಧಿಕ್ಕಾರವನ್ನ ಕೂಗಿದ್ದಾರೆ ಅಂತೇಳಿ ಕೂಡ ಒಂದಷ್ಟು ಜನ ಮೇಲೆ ಆರೋಪವನ್ನ ಮಾಡಿರುವಂತದ್ದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ 3 ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಜೊತೆಗೆ ಈ ಒಂದು ಗಲಭೆಗೆ ಪ್ರೇರೇಪಣೆ ನೀಡಿದ್ದೀರಾ, ನಿಮ್ಮ ಮೇಲೆ ಯಾಕೆ ಗುಂಡಾ ಕಾಯ್ದೆಯನ್ನ ನಾವು ಹಾಕ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ಒಂದ್ ರೀತಿಯಾಗಿ ಹೇಳಿರುವಂತದ್ದು. ಈಗ ಈ ನೋಟಿಸ್ ಅನ್ನ ವಿರೋಧಿಸಿ ಇವತ್ತು ಕೆರಗೋಡಿನಲ್ಲಿ ಪ್ರತಿಭಟನೆ ಮಾಡಲಿಕ್ಕೂ ಮುಂದಾಗಿದ್ದಾರೆ. ಹಿಂದೂ ಪರ ಕಾರ್ಯಕರ್ತರು ಮತ್ತೆ ಒಂದಷ್ಟು ವಕೀಲರು ಸೇರ್ಕೊಂಡು ಕೆರಗೋಡಿನ ಏನು ಹನುಮ ಧ್ವಜ ಏನಿದೆ ಅಲ್ಲಿಂದ ಕೆರಗೋಡು ಪೊಲೀಸ್ ಠಾಣೆವರೆಗೆ ಪಾದಯಾತ್ರೆ ಹೋಗುವ ಮೂಲಕವಾಗಿ ಪ್ರತಿಭಟನೆಯ ರ್ಯಾಲಿ ಮೂಲಕ ಪೊಲೀಸ್ ಅಧಿಕಾರಿಗಳ ವಿರುದ್ಧವಾಗಿ ಪ್ರತಿಭಟನೆ ನಡೆಸಿದ್ದಾರೆ. ವಿದ್ಯಾ, ಥ್ಯಾಂಕ್ ಯು. ತುಂಬ ಡೀಟೇಲ್ಸ್ಗೆ ರೋಹಿತ್.